ನೀವು ನೋಡ್ತಾ ಇದ್ದೀರಾ ಬರಿ ಮಾತು ಸ್ಟುಡಿಯೋಸ್. ಇವತ್ತಿನ ಕಾರ್ಯಕ್ರಮ ಗ್ಯಾಸ್ ಅವಾಂತರ. ಗ್ಯಾಸ್ ಇಂದ ಎಷ್ಟು ತೊಂದರೆ ಆಗ್ತಾ ಇದೆ. LPG ಗ್ಯಾಸ್ ಸಪ್ಲೈ ಪ್ರಾಬ್ಲಮ್ ಆಗಿರೋದ್ರಿಂದ, ಇರಾನ್ ಯುದ್ಧದಿಂದ LPG ಗ್ಯಾಸ್ ಸಪ್ಲೈ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಹಾಗಾಗಿ ಎಲ್ರಿಗೂ ತುಂಬ ತೊಂದರೆ ಆಗ್ತಾ ಇದೆ. ಹೋಟೆಲ್ ಅಂತೂ ಸುಮಾರು ಮುಂಚೆ ಹೋಗ್ತಾ ಇದೆ. ಹೋಟೆಲ್ ಅವರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಮನೆಗೂ ಈ ಬಿಸಿ ತಟ್ತಾ ಇದೆ. ತುಂಬ ಜನ ಆಲ್ರೆಡಿ ಈ ಬಿಸಿ ಅನುಭವಿಸ್ತಾ ಇದ್ದಾರೆ. ಈಗ ಗ್ಯಾಸ್ 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 ಹಿಂದೆ ಬಿದ್ದು ಎಲ್ಲರೂ ತೊಂದರೆ ಅನುಭವಿಸ್ತಾ ಇದ್ದಾರೆ. ಗ್ಯಾಸ್ ಇಲ್ಲದೇನೆ ನಾವು ಪರ್ಯಾಯ ದಾರಿನ ಹುಡ್ಕೊಂಡು ಯಾವ ರೀತಿ ಬೇರೆ ರೀತಿಯಲ್ಲಿ ನಾವು ವಿತೌಟ್ ಗ್ಯಾಸ್ ಇಲ್ಲದೆ ಹೇಗೆ ಅಡುಗೆ ಮಾಡೋದು, ಏನೂ ತೊಂದರೆ ಇದೆ ಅನ್ನೋದನ್ನ ಇವತ್ತು ನೋಡೋಣ ಬನ್ನಿ. ಚಿಂತೆ ಬಿಡಿ, ಗ್ಯಾಸ್ ಇಲ್ಲ ಅಂದರೂ ನಾವು ಅಡುಗೆ ಮಾಡೋದು ಏನು ತೊಂದರೆ ಇಲ್ಲ, ಅದೇನು ದೊಡ್ಡ ವಿಚಾರ ಇಲ್ಲ. ಮುಂಚೆ ಎಲ್ಲ ಸೌದೆ ಒಲೆ ಯೂಸ್ ಮಾಡ್ತಾ ಇತ್ತು. ನೈಸರ್ಗಿಕ ಸಿಗ್ತಾ ಇದ್ದ ಸೌದೆಯನ್ನು ತಗೊಂಡು ಒಲೆ ಸೌದೆ ಒಲೆನ ಉಪಯೋಗಿಸ್ಕೊಂಡು ನಾವು ಅಡುಗೆ ಮಾಡ್ತೀವಿ. ಈಗಲೂ ಕೂಡ ಹಾಗೆ ಆಗಿದೆ. ಸ್ವಲ್ಪ ಹೋಟೆಲ್ನಲ್ಲಿ ಆಲ್ರೆಡಿ ಸೌದೆ ಒಲೆಯನ್ನು ಉಪಯೋಗಿಸ್ತಾರೆ. ಅದಕ್ಕೆ ಪರ್ಯಾಯವಾಗಿ ಸೌದೆಯನ್ನು ಎಲ್ಲ ರೀತಿಯಲ್ಲಿ ನಾವು ಉಪಯೋಗಿಸೋದು. ಹಾಗಾಗಿ ಅದಕ್ಕೆ ಪರ್ಯಾಯವಾಗಿ ಈಗ ಟೆಕ್ನಾಲಜಿ ತುಂಬ ಡೆವಲಪ್ ಆಗಿರೋದ್ರಿಂದ ಸುಮಾರು ಬೇರೆ ದಾರಿಗಳು ಇದ್ದಾವೆ. ಅದನ್ನು ಒಂದೊಂದಾಗಿ ನಾನು ನಿಮ್ಮ ಮುಂದೆ ಬಿಚ್ಚಿರ್ತೀನಿ. ಮೊದಲನೇದಾಗಿ ಇಂಡಕ್ಷನ್ ಸ್ಟವ್. ಇಂಡಕ್ಷನ್ ಸ್ಟವ್ ಒಂದು ವರದಾನನೇ ಹೌದು. ಮುಂಚೆ ಎಲ್ಲ ಎಲೆಕ್ಟ್ರಿಕ್ ಸ್ಟವ್ ಇತ್ತು. ಅದು ಸ್ವಲ್ಪ ಎಲೆಕ್ಟ್ರಿಕ್ ಶಾಕ್ ಹೊಡೆಯೋ ಚಾನ್ಸಸ್ ಇತ್ತು. ಸ್ವಲ್ಪ ಡೇಂಜರ್ ಇತ್ತು. ಮತ್ತು ಬಿಸಿ ಇಮ್ಮಿಡಿಯೇಟ್ ಮುಟ್ಟಾಗ ಒಲೆ ಮುಟ್ಟಿದ್ರೆ ಬಿಸಿ ಮುಟ್ತಾ ಇತ್ತು. ಆದರೆ ಇಂಡಕ್ಷನ್ ಸ್ಟವ್ ಹಾಗಲ್ಲ. ನಾವು ಇಂಡಕ್ಷನ್ ಬೇಸಿರೋ ಯುಟೆನ್ಸಿಲ್ಸ್ ಅಂದರೆ ತಪ್ಪಲೆ ಆಗಲಿ ತವ ಆಗಲಿ ಇಟ್ಟರೆ ಅದು ಬಿಸಿ ಆಗುತ್ತೆ, ಇಲ್ಲಾಂದರೆ ಬಿಸಿ ಆಗಲ್ಲ. ಮುಟ್ಟೋದ್ರೂ ಏನು ಅಷ್ಟೊಂದು ಅದರಿಂದ ತೊಂದರೆ ಇಲ್ಲ. ಏನಾದರೂ ಉಕ್ಕಿ ಅದ್ರ ಮೇಲೆ ಬಿದ್ದರೂ ಕೂಡ, ನೀರು ಬಿದ್ದರೂ ಕೂಡ ಕರೆಂಟ್ ಶಾಕ್ ಹೊಡೆಯೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ಹಾಗಾಗಿ ಈಗ ಇಂಡಕ್ಷನ್ ಸ್ಟವ್ ನಮ್ಮ ಫಸ್ಟ್ ಚಾಯ್ಸ್ ಆಗುತ್ತೆ. ಇಂಡಕ್ಷನ್ ಸ್ಟವ್ ಅಲ್ಲಿ ಎರಡು ರೀತಿ ಬರುತ್ತೆ. ಒಂದು AC ಮತ್ತು DC. AC ಸ್ಟವ್ ನಾವು ಏನು ಡೈರೆಕ್ಟಾಗಿ ಪ್ಲಗ್ಗಿಗೆ ಹಾಕಿ ಯೂಸ್ ಮಾಡ್ತೀವಿ, ಅದು ಇಂಡಕ್ಷನ್ AC ಇಂಡಕ್ಷನ್ ಸ್ಟವ್. ಎರಡನೇದು DC ಇಂಡಕ್ಷನ್ ಸ್ಟವ್ ಅಂತ ಈಗ ಬಂದಿದೆ. 24 ವೋಲ್ಟ್ ಅಥವಾ 48 ವೋಲ್ಟ್ ಪವರ್ನ ಯೂಸ್ ಮಾಡಿಕೊಂಡು ನಾವು ಅದನ್ನು ಉಪಯೋಗಿಸ್ಬಹುದು. ಇದು ತುಂಬ ಬಿಸಿಲು ಜಾಸ್ತಿ ಇರೋ ಕಡೆ, ಅಂದರೆ ಉತ್ತರ ಕರ್ನಾಟಕ ಈ ಥರ ಏರಿಯಾಗಳ ಕಡೆ ತುಂಬಾನೇ ಉಪಯುಕ್ತ. ಏನಕ್ಕೆ ಅಂದರೆ ಅಲ್ಲಿ ಸೋಲಾರ್ನ ಜಾಸ್ತಿ ಬಳಸಬಹುದು. ಬಿಸಿಲು ಜಾಸ್ತಿ ಇರೋದ್ರಿಂದ ಸೋಲಾರ್ ತುಂಬಾನೇ ಉಪಯುಕ್ತ. ಸೋಲಾರಿಂದ ಬರೋ 24 ವೋಲ್ಟ್ ಅಥವಾ 48 ವೋಲ್ಟ್ ಬ್ಯಾಟ್ರಿನ ನಾವು ಅದಕ್ಕೆ ಅಳವಡಿಸ್ಕೊಂಡು ಬ್ಯಾಟ್ರಿನ ಡೈರೆಕ್ಟ್ ಕನೆಕ್ಟ್ ಮಾಡಿ DC ಇಂಡಕ್ಷನ್ ಸ್ಟವ್ನ ನಾವು ಯೂಸ್ ಮಾಡಿ. ಎರಡನೇದು ಎಲೆಕ್ಟ್ರಿಕ್ ಕುಕ್ಕರ್ ಮತ್ತೆ ಎಲೆಕ್ಟ್ರಿಕ್ ಕೆಟಲ್. ಈಗ ಯೂಶಲಿ ಏನ್ ಮಾಡ್ತಾರೆ, ನೀರು ಕಾಯಿಸೋದಕ್ಕೆ ಎಲ್ಲದಕ್ಕೂ ಗ್ಯಾಸ್ ಯೂಸ್ ಮಾಡ್ತೀವಿ ನಾವು. ನೀರು ಬಿಸಿ ಆಗೋದಕ್ಕೆ ತುಂಬಾ ಗ್ಯಾಸ್ ತಗೊಳುತ್ತೆ. ಹಾಗಾಗಿ ಎಲೆಕ್ಟ್ರಿಕ್ ಕೆಟಲ್ನ ಯೂಸ್ ಮಾಡಿ ನೀರನ್ನ ಬಿಸಿ ಮಾಡಿ ಅದಾದ್ಮೇಲೆ ಅದನ್ನ ಮತ್ತೆ ಅಡುಗೆಗೆ ಯೂಸ್ ಮಾಡಬಹುದು. ಅಥವಾ ನೀರು ಬಿಸಿ ಮಾಡಿಬಿಟ್ಟು ಗ್ಯಾಸ್ ಆಲ್ರೆಡಿ ಸ್ವಲ್ಪ ಇರೋ ಗ್ಯಾಸ್ನಲ್ಲಿ ನೀರು ಎಲೆಕ್ಟ್ರಿಕ್ ಕೆಟಲ್ ಅಲ್ಲಿ ಬಿಸಿ ಮಾಡಿರೋ ನೀರು ಹಾಕಿದ್ರೆ ಗ್ಯಾಸ್ ಉಳಿತಾಯನೂ ಆಗುತ್ತೆ. ಅದಲ್ಲದೆ ರೈಸ್ ಕುಕ್ಕರ್, ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಬರೀ ರೈಸ್ ಮಾತ್ರ ಮಾಡೋದಕ್ಕಲ್ಲ, ಅದರಲ್ಲಿ ನಾವು ಜೋಳ ಬೇಯಿಸ್ಬೋದು, ಬೇಳೆ ಬೇಯಿಸ್ಬೋದು, ಕಿಚಡಿ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಅದಲ್ಲದೆ ಅದರಲ್ಲಿ ಎಲೆಕ್ಟ್ರಿಕ್ ಕುಕ್ಕರ್ನಲ್ಲಿ ನಾವು ಏನಾದರೂ ವಸ್ತುನ ಇಟ್ಬಿಟ್ಟು ಅದ್ರ ಬೇಳೆ ಆಗಲಿ ಅಕ್ಕಿ ಆಗಲಿ ನಾವು ಟೈಮರ್ನ ಫಿಕ್ಸ್ ಮಾಡಿದ್ರೆ ಅದ್ರ ಬಾಡಿಗೆ ಅದನ್ನು ಅಷ್ಟು ಹೊತ್ತು ತಯಾರು ಮಾಡುತ್ತೆ. ಅದಾದ್ಮೇಲೆ ಅದಾಗದೆ ಆಫ್ ಆಗಿರುತ್ತೆ. ಹಾಗಾಗಿ ಅದ್ರಲ್ಲಿ ಸೇಫ್ಟಿನೂ ತುಂಬ ಇದೆ. ಸೊ ಎಲೆಕ್ಟ್ರಿಕ್ ಕೆಟಲ್ ಮತ್ತು ಎಲೆಕ್ಟ್ರಿಕ್ ಕುಕ್ಕರ್ ಒಂದು ಒಳ್ಳೆ ಆಲ್ಟರ್ನೇಟಿವ್ ಅಂತ ಹೇಳ್ಬೋದು. ಅದು ಬಿಟ್ರೆ ನೆಕ್ಸ್ಟ್ ಈ ಉತ್ತರ ಕರ್ನಾಟಕದ ಕಡೆ ಬಿಸಿಲು ಜಾಸ್ತಿ ಇರೋದ್ರಿಂದ ಅವ್ರಿಗೆ ಸೋಲಾರ್ ಕುಕ್ಕರ್ ಅಂತ ಇದೆ. ಸೋಲಾರ್ ಕುಕ್ಕರ್ ತುಂಬಾನೇ ಒಂಥರ ವರದಾನ ಇದ್ದಾಗ ಅವ್ರಿಗೆ ದೇವರು ನ್ಯಾಚುರಲ್ ಆಗಿ ಕೊಟ್ಟಿರೋ ನಮ್ಮ ಬಿಸಿಲನ್ನ ಯೂಸ್ ಮಾಡಿಕೊಂಡು ಸೋಲಾರ್ ಕುಕ್ಕರ್ನ ಯೂಸ್ ಮಾಡ್ಕೊಂಡು ಅಡುಗೆ ಮಾಡ್ಬೋದು. ಅದರಲ್ಲಿ ಬೆಳಿಗ್ಗೆ ಬೇಳೆ ಅಥವಾ ಅಕ್ಕಿನ ಇಟ್ಬಿಟ್ಟು ಬಿಟ್ಬಿಟ್ರೆ ಮಧ್ಯಾಹ್ನದ ಅಷ್ಟೊತ್ತಿಗೆ ಅಡುಗೆ ರೆಡಿ ಆಗಿರುತ್ತೆ. ಅಂದರೆ ಕುಕ್ಕರಲ್ಲಿ ಕುಕ್ ಆಗಿ ರೆಡಿಯಾಗಿ ನಿಂತಿರುತ್ತೆ. ಮುಂದನೇದು ಗ್ಯಾಸ್ ಗೀಸರ್ಸ್. ಈಗೇನಾಗಿದೆ, ಗ್ಯಾಸ್ ಗೀಸರ್ಸು ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ. ಮುಂಚೆಯಿಂದನೂ ಈಗಲೂ ಯೂಸ್ ಮಾಡ್ತಾ ಇದ್ದಾರೆ. ಗ್ಯಾಸ್ ಗೀಸರ್ ಈಗ ಯೂಸ್ ಮಾಡೋದೇನು ಅಷ್ಟೊಂದು ಅತ್ಯುತ್ತಮ ಅಲ್ಲ. ಈಗೆಲ್ಲ ಕರೆಂಟ್ ಗೀಸರ್ ಬಂದಿದೆ.
ಅಂದ್ರೆ ಎಲೆಕ್ಟ್ರಿಕ್ ಗೀಸರ್ನ ನೀವು ಯೂಸ್ ಮಾಡ್ಕೋಬಹುದು. ಅದರಲ್ಲೂ ತುಂಬಾ ಸೈಜಸ್ ಸಿಗುತ್ತೆ. 1.5 ಲೀಟರ್ ಸಿಗುತ್ತೆ, 5 ಲೀಟರ್, 25 ಲೀಟರ್, 40 ಲೀಟರ್ಸ್ ವರೆಗೂ ಸಿಗುತ್ತೆ, 50 ಲೀಟರ್ಸ್ ವರೆಗೂ ಸಿಗುತ್ತೆ. ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಅದರಿಂದ ಏನಾಗುತ್ತೆ, ನೀವು ಗ್ಯಾಸ್ ಈಗ ಯೂಸ್ ಮಾಡೋದ್ರಿಂದ ಆಲ್ಮೋಸ್ಟ್ ಒಂದು 8ರಿಂದ 10 ದಿನ ಯೂಸ್ ಮಾಡೋಷ್ಟು ಗ್ಯಾಸು ನಿಮ್ಗೆ ಉಳಿತಾಯ ಆಗುತ್ತೆ. ಅದಲ್ಲದೆ ಎಲೆಕ್ಟ್ರಿಕ್ ಗೀಸರ್ಸ್ ನಿಮ್ಗೆ ಡಿಸೈನ್ ಕೂಡ ತುಂಬಾ ಸಿಗುತ್ತೆ. ಮತ್ತೆ ಸೇಫ್ಟಿ ವಿಚಾರ ನೋಡಿದಾಗ ಗ್ಯಾಸ್ ಗೀಸರ್ಗಿಂತ ಜಾಸ್ತಿ ಸೇಫ್ಟಿ ಇರುತ್ತೆ. ಅದಲ್ಲದೆ ನೀವು ಅದು ಬಿಟ್ರೆ ಅದಕ್ಕೆ ಒಳ್ಳೆ ಅತ್ಯುತ್ತಮವಾದ ಪರ್ಯಾಯ ಅಂತ ಅಂದ್ರೆ ಸೋಲಾರ್ ವಾಟರ್ ಹೀಟರ್. ಸೋಲಾರ್ ವಾಟರ್ ಹೀಟರ್ ಈಗ ತುಂಬಾನೇ ಜನಪ್ರಿಯವಾಗಿದೆ. ಎಲ್ಲರೂ ಆಲ್ಮೋಸ್ಟ್ ಮನೆ ಕಟ್ಟೋರು ಹೊಸದಾಗಿ ಎಲ್ಲರೂ ಹಾಕಿಸ್ತಾರೆ. ಸೋಲಾರ್ ವಾಟರ್ ಹೀಟರ್ ಹೇಳ್ಬೇಕಂದ್ರೆ ಅದು ತುಂಬಾನೇ ಅತ್ಯುತ್ತಮವಾದ ಪರ್ಯಾಯ. ಗ್ಯಾಸ್ ಗೀಸರ್ನ ಯೂಸ್ ಮಾಡೋದನ್ನ ನಿಲ್ಲಿಸ್ಬಿಡಿ. ಪರ್ಯಾಯವಾಗಿ ನೀವು ಎಲೆಕ್ಟ್ರಿಕ್ ಮತ್ತೆ ಸೋಲಾರ್ ವಾಟರ್ ಹೀಟರ್ಸ್ನೇ ಬಳಸ್ತೀವಿ. ಅದಲ್ಲದೆ ಈಗ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಅಂತ ಬಂದಾಗ ಈಗ ದೊಡ್ಡ ದೊಡ್ಡ ಹೋಟೆಲ್ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಇಂಡಕ್ಷನ್ ಯೂಸ್ ಮಾಡೋದು ಕಷ್ಟ ಆಗ್ತಾ ಇತ್ತು ಮುಂಚೆ. ಇವಾಗ ತುಂಬಾನೇ ಹೊಸ ಕಂಪನೀಸು ಕಮರ್ಷಿಯಲ್ ಇಂಡಕ್ಷನ್ ಕುಕ್ಕರ್ಸ್, ಕುಕ್ ಟಾಪ್ಸ್, ಕಮರ್ಷಿಯಲ್ ಇಂಡಕ್ಷನ್ ಸ್ಟವ್ಸ್ ಎಲ್ಲ ಮಾಡ್ತಾ ಇದೆ. ಈಗ ಎಲ್ಲರೂ ಕೂಡ ಇಂಡಕ್ಷನ್ ಕುಕ್ ಟಾಪ್ ಮತ್ತೆ ಇಂಡಕ್ಷನ್ ತವಾ ಇದನ್ನೆಲ್ಲ ಯೂಸ್ ಮಾಡ್ಬೋದು. ನಮ್ಮ ಕರ್ನಾಟಕದಲ್ಲೂ ಸುಮಾರು ಕಡೆ ಇದು ತಯಾರಾಗ್ತಾ ಇದಾವೆ. ಇಂಡಕ್ಷನ್ ಸ್ಟವ್ಸ್ ಆಗ್ಲಿ, ಇಂಡಕ್ಷನ್ ಕುಕ್ ಟಾಪ್ ಆಗ್ಲಿ, ಇಂಡಕ್ಷನ್ ತವಾ ಆಗ್ಲಿ, ಹೋಟ್ಲವ್ರು ಕೂಡ ನೀವು ಚೆಕ್ ಮಾಡಿ ಇದು ಮಾಡ್ಕೋಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಗ್ಯಾಸ್ ಬಿಕ್ಕಟ್ಟನ್ನ ಎದುರಿಸೋದು ಕಷ್ಟ ಏನಲ್ಲ. ನಾವು ಸ್ವಲ್ಪ ಸ್ಮಾರ್ಟ್ ಆಗಿದ್ರೆ ಸಾಕು. ಈ ವಿಡಿಯೋದಲ್ಲಿ ನಾನು ತೋರಿಸಿದ ಎಲ್ಲಾ ಪ್ರಾಡಕ್ಟ್ ಗಳ ಬೆಸ್ಟ್ ಬೈಯಿಂಗ್ ಲಿಂಕ್ ನ ಡಿಸ್ಕ್ರಿಪ್ಷನ್ ನಲ್ಲಿ ನೀಡಿರ್ತೀನಿ. ನೀವು ಹಿಂದೆ ಖರೀದಿಸಬಹುದು. ಗ್ಯಾಸ್ ಟೆನ್ಷನ್ ನಿಂದ ಮುಕ್ತಿ ಪಡಿಬಹುದು. ಈ ಮಾಹಿತಿ ನಿಮಗೆ